ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾವೇರಿ ಆನ್ಲೈನ್ ಸರ್ವಿಸಸ್ನ ಮತ್ತೊಂದು ಆ್ಯಕ್ಟಿವಿಟಿ. ಇದು ಬಂದು ಇ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ. ಸೊ ಇದನ್ನು ಯಾವ ರೀತಿ ನೀವು ತೊಗೊಬೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಆಲ್ರೆಡಿ ನಾನು ಲಾಗಿನ್ ಮಾಡೋ ಪ್ರೊಸೆಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಒನ್ಸ್ ನೀವು ಲಾಗಿನ್ ಆದಮೇಲೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಹೋದರೆ ನಿಮಗೆ ಅದರಲ್ಲಿ ಬರುತ್ತೆ. ಸೊ ಸೆಲೆಕ್ಟ್ ಮಾಡಬೇಕು. ನಲ್ಲಿ ಒಂದು ಸರ್ಚ್ ಬೈ ಪ್ರಾಪರ್ಟಿ, ಇನ್ನೊಂದು ಸರ್ಚ್ ಬೈ ನೇಮ್ ಅಂತ. ಸೊ ಸರ್ಚ್ ಬೈ ಪ್ರಾಪರ್ಟಿ ಮಾಡಿದ್ರೆ ನಿಮಗೆ ಸೂಕ್ತ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಬಂದು ಡಿಸ್ಟಿಕ್ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಸೊ ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ್ಮೇಲೆ ದೆನ್ ತಾಲೂಕು, ನಿಮ್ಮದು ಯಾವ ಪ್ರಾಪರ್ಟಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕಲ್ಲಿದೆ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಯಾವ ಹೋಬಳಿ ಬರುತ್ತೆ, ಟೌನ್ ಯಾವುದಕ್ಕೆ ಬರುತ್ತೆ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಸೊ ಅದಾದಮೇಲೆ ದೆನ್ ಬಂದು ಯಾವ ವಿಲೇಜಲ್ಲಿದೆ ಅಂತೇಳಿ ಇಷ್ಟು ಡೀಟೇಲ್ಸ್ ನಿಮಗೆ ರಿಜಿಸ್ಟರ್ ಆಗಿರುವಂಥ ಡಾಕ್ಯುಮೆಂಟಲ್ಲಿ ಸಿಗ್ತಾ ಹೋಗುತ್ತೆ. ದೆನ್ ಇದಾದಮೇಲೆ ಬಂದು ನೆಕ್ಸ್ಟು ನೀವು ಪ್ರಾಪರ್ಟಿ ಯಾವುದಾಗಿದ್ದಾರೆ, ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತೇಳಿ. ಅಗ್ರಿಕಲ್ಚರ್ ಆದರೆ ಸರ್ವೆ ನಂಬರ್ ಥ್ರೂ ಚೆಕ್ ಮಾಡಬೇಕು. ಸೊ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡೋದ್ರಿಂದ ನೀವು ಪ್ರಾಪರ್ಟಿ ಐ ಡಿ, ಈ ಎಲ್ಲ ಕಡೆಯೂ ಕೂಡ ಈ ಖಾತೆ ಕಂಪಲ್ಸರಿ ಇರೋದ್ರಿಂದ ಇದರದ್ದು ಪ್ರಾಪರ್ಟಿ ಐ ಡಿ ಅಂತ ಇರುತ್ತೆ, ಇಲ್ಲ EPID ನಂಬರ್ ಅಂತ ಹೇಳಿದ್ರೆ. ಸೊ ಇವಾಗ BBMP ಲಿಮಿಟ್ ಎಲ್ಲ ಆಯಿತು ಅಂದರೆ ಈ ಆಸ್ತಿ ಅಂತೇಳಿ ಬರುತ್ತೆ. ಸೊ ಈ ಆಸ್ತಿ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು. ದೆನ್ ಬಂದು ಪ್ರಾಪರ್ಟಿ ನಂಬರ್, ಫಾರ್ ಎಕ್ಸಾಂಪಲ್ ಅದು ಸೈಟ್ ನಂಬರ್ ಆಗಿರ್ಬೋದು ಅಥವಾ ಹೌಸ್ ನಂಬರ್ ಆಗಿರ್ಬೋದು, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ಕೂಡ ನಿಮಗೆ ಶೆಡ್ಯೂಲ್ ಆಫ್ ದ ಪ್ರಾಪರ್ಟಿನಲ್ಲೇ ಸಿಗ್ತಾ ಹೋಗುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಮಾಹಿತಿ ಇತ್ತು ಅಂದರೆ ನೀವು ಆ್ಯಡ್ ಮೋರ್ ಅಂತ ಕೊಟ್ಕೊಳ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಖಾತಾ ನಂಬರ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಖಾತಾ ನಂಬರ್ ಆದಮೇಲೆ ದೆನ್ ಸರ್ವೆ ನಂಬರ್ ಇದೆ, ಸರ್ವೆ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಈ ರೀತಿ ಏನೆಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ನಿಮಗೆ ಶೆಡ್ಯೂಲ್ನಲ್ಲಿ ಸಿಗುತ್ತೋ ಅಷ್ಟದ್ದು ಕೂಡ ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡ್ಬೋದು. ಸೊ ಅದಾದಮೇಲೆ ಬೌಂಡ್ರಿ ಡೀಟೇಲ್ಸು, ಇದು ಬಂದು ಶೆಡ್ಯೂಲ್ ಆಫ್ ದ ಪ್ರಾಪರ್ಟಿ. ನಿಮಗೆ ಈಸ್ಟ್ ಏನಿದೆ, ವೆಸ್ಟ್ ಏನಿದೆ, ನಾರ್ತ್ ಏನಿದೆ ಅಂತ ಅದನ್ನು ನೀವು ಕಂಪ್ಲೀಟಾಗಿ ಆ್ಯಸ್ ಪರ್ ದ ಶೆಡ್ಯೂಲ್ ಏನಿದೆ ಅದನ್ನು ನೀವು ಫೀಡ್ ಮಾಡಬೇಕಾಗುತ್ತೆ. ದೆನ್ ಅದಾದಮೇಲೆ ಬಂದು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತೇಳಿ. ಸೊ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಬಂದು ನೀವು ಸೈಟ್ ನಂಬರ್ ಏನಿದೆ ಅಥವಾ ಮೇಲ್ಗಡೆ ಏನೆಲ್ಲ ಮೆನ್ಷನ್ ಮಾಡಿದ್ದೀರಲ್ಲ, ಇದೆ ಸರ್ವೆ ನಂಬರು, ಖಾತಾ ನಂಬರು, ಆ ಕಂಪ್ಲೀಟು, ಅದು ನಾರ್ತ್ ಸೌತ್ ಎಷ್ಟಿದೆ, ಈಸ್ಟ್ ವೆಸ್ಟ್ ಎಷ್ಟಿದೆ ಅಂತೇಳಿ ನೀವು ಫುಲ್ ಆದರೂ ಹಾಕ್ಬೋದು ಅಥವಾ ಸ್ವಲ್ಪ ಅದನ್ನು ಇನ್ಫಾರ್ಮೇಷನ್ ಕೊಡ್ಬೋದು. ದೆನ್ ಅದಾದಮೇಲೆ ಟೋಟಲ್ ಪ್ರಾಪರ್ಟಿ ಮೆಜರಿಂಗ್ ಯಾವ ಥರ ಇದೆ, ಈ ಥರದ್ದು ಸ್ಕ್ವೇರ್ ಫೀಟಲ್ಲಿ ಇದೆಯಾ ಅಥವಾ ಸ್ಕ್ವೇರ್ ಮೀಟರಲ್ಲಿದೆಯಾ ಅಂತೇಳಿ. ಸ್ಕ್ವೇರ್ ಫೀಟಲ್ಲಿತ್ತು ಅಂದರೆ ನೀವು ಸ್ಕ್ವೇರ್ ಫೀಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1200 ಸ್ಕ್ವೇರ್ ಫೀಟ್ ಇದೆ, ಈಸ್ಟ್ ವೆಸ್ಟ್ ಎಷ್ಟಿದೆ, ನಾರ್ತ್ ಸೌತ್ ಎಷ್ಟಿದೆ ಅಂತೇಳಿ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇದೆಲ್ಲ ಮೆನ್ಷನ್ ಆದಮೇಲೆ ನೀವು ಪ್ರಾಪರ್ಟಿ ಯಾವ ಡೇಟಿಂದ ನಿಮಗೆ ಬೇಕಾಗುತ್ತೆ ಅಂತ. ಸೊ ಇದು 2004ರಿಂದ ನಿಮಗೆ ಕಂಪ್ಯೂಟರ್ ನಲ್ಲಿ ಸಿಗುತ್ತೆ. 2004ಕ್ಕಿಂತ ಹಿಂದಿನ ಟ್ರಾನ್ಸಾಕ್ಷನ್ಸ್ ಆಗಿತ್ತು ಅಂದರೆ ನೀವು ಮ್ಯಾನ್ಯಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. 2004ರಿಂದ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, 14/4 ಟೇಲ್ ಡೇಟ್ ಆಫ್ ದ ಅಂತೇಳಿ. ಸೊ ಅದನ್ನು ಮೆನ್ಷನ್ ಮಾಡಿದಾದಮೇಲೆ ಕ್ಯಾಪ್ಚಾನ ಟೈಪ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾ ಅಲ್ಲಿ ಏನು ಬಂದಿರುತ್ತೆ ಅದನ್ನು ಟೈಪ್ ಮಾಡಿ ನೀವು ಸರ್ಚ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಸರ್ಚ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಂಪ್ಲೀಟು ಆ ಸರ್ವೆ ನಂಬರಲ್ಲಿರೋವಂಥ ಡೀಟೇಲ್ಸು ಅಷ್ಟೂ ಬರುತ್ತೆ. ಈ ಹೊಸ್ದಾಗಿ ಕಾವೇರಿ ಆನ್ಲೈನ್ ಆದಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನೀವು ಯಾವುದೇ ಒಂದು ಆ ಸರ್ವೆ ನಂಬರ್ ಆಗಲಿ ಅಥವಾ ಅಸೆಸ್ಮೆಂಟ್ ನಂಬರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ಮೇಲೆ ಕಂಪ್ಲೀಟ್ ಆ ಅಸೆಸ್ಮೆಂಟ್ ನಂಬರ್ ಆ ವಿಲೇಜ್ ಏನಿದೆ ಅಷ್ಟನ್ನು ಕೂಡ ಬರುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮ ಪ್ರಾಪರ್ಟಿ ಸಂಬಂಧಪಟ್ಟಿರೋ ಟ್ರಾನ್ಸಾಕ್ಷನ್ಸ್ ಏನಿದೆ ಅಂತೇಳಿ ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ನ ನೀವು ರೆಫರ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ನೀವು ಕೊಟ್ಟರೆ ಇಲ್ಲ ಅಷ್ಟು ಎಂಟ್ರೀಸು ಬರುತ್ತೆ, ಇಲ್ಲ ಅಂದರೆ ನಲ್ ಅಂತ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಸೆಲೆಕ್ಟ್ ಮಾಡಬೇಕು. ಇದನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೀವು ನೋಡಿ, ಕಾಂಟ್ ಲೊಕೇಟ್ ಯುವರ್ ಪ್ರಾಪರ್ಟಿ ಅಂತೇಳಿ ಕೆಳಗಡೆ ಲಾಸ್ಟಲ್ಲಿ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಸಂಬಂಧಪಟ್ಟಿರುವಂಥ ಪ್ರಾಪರ್ಟಿ ಏನಿದ್ದಾವೆ ಅದನ್ನು ರೈಟ್ ಸೈಡ್ ಆಫ್ ದ ಕಾರ್ನರು ನಿಮಗೆ ಡಾಕ್ಯುಮೆಂಟ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರಿಜಿಸ್ಟರ್ ಡೀಡಲ್ಲಿ ಏನು ನಂಬರ್ ಇರುತ್ತಲ್ಲ, ಸೊ ಆ ನಂಬರ್ ಇರುತ್ತೆ, ಅದನ್ನು ಕಾಪಿ ಮಾಡಿ ನೀವು ಅಲ್ಲಿ ಜಸ್ಟ್ ಅಲ್ಲಿ ಪೇಸ್ಟ್ ಮಾಡ್ತಾ ಹೋಗಬೇಕು. ಒಂದಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಇತ್ತು ಅಂದರೆ ನೀವು ಒಂದು ಕಾಪಿನ ಮಾಡಿದ್ಮೇಲೆ ಮತ್ತೆ ಕಾಮ ಹಾಕಿ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಏನಿದೆ ಆ್ಯಸ್ ಪರ್ ದ ಡೇಟ್ ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ಥರ ಫ್ರೀಕ್ವೆಂಟಾಗಿ ನಿಮ್ಮದು ಎಷ್ಟು ಟ್ರಾನ್ಸಾಕ್ಷನ್ಸ್ ಇದೆ ಅದನ್ನು ನೀವು ಚೆಕ್ ಮಾಡಿಕೊಂಡು ಬೈ ಆರ್ಡರ್ ವೈಸು ನೀವು ಪೇಸ್ಟ್ ಮಾಡ್ತಾ ಹೋಗಬೇಕು. ಸೊ ಈ ಥರ ಎಲ್ಲ ಟ್ರಾನ್ಸಾಕ್ಷನ್ಸು ನೀವೇನಿದೆ ಅದನ್ನೆಲ್ಲನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ನೀವು ಟೋಟಲಾಗಿ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ನಿಮ್ಮದು ಎಲ್ಲ ಡೀಟೇಲ್ಸ್ ಆಲ್ರೆಡಿ ಎಂಟ್ರಿ ಆಗಿತ್ತು ಅಂದರೆ ದೆನ್ ನೀವು ಅದನ್ನು ಪ್ರೊಸೀಡ್ ಮಾಡ್ತಾ ಹೋಗ್ಬೋದು. ಸೊ ಇದು ನಲ್ಲಿ ಬಂದು 2 ಥರ ಬರುತ್ತೆ, ಒಂದು ಫಾರ್ಮ್ 15 ಮತ್ತು ಫಾರ್ಮ್ 16 ಅಂತ. ಯಾವುದೇ ಟ್ರಾನ್ಸಾಕ್ಷನ್ಸ್ ಏನಾದರೂ ಆಗಿದ್ದರೆ ನಿಮ್ಮ ಪರ್ಟಿಕ್ಯುಲರ್ ಪ್ರಾಪರ್ಟಿ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ನೀವು 2004ರಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ತೊಗೊಂಡಿದ್ದೀರ, ಅದಾದಮೇಲೆ ಏನೋ ಟ್ರಾನ್ಸಾಕ್ಷನ್ಸ್ ನೀವು ಮಾಡಿದರೆ ಪ್ರಾಪರ್ಟಿ ಮೇಲೆ, ಅವಾಗ ಮಾತ್ರ ನಿಮ್ಗೆ ಫಾರ್ಮ್ 15 ಬರುತ್ತೆ. ಯಾವುದೇ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ನೀವು ಅಪ್ಲೈ ಮಾಡಿರೋ ಡೇಟಿಂದ ಟಿಲ್ ಡೇಟ್ವರೆಗೂ ಇನ್ ಬಿಟ್ವೀನ್ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ಫಾರ್ಮ್ 16 ಅಂತ ಬರುತ್ತೆ, ಅಂದರೆ ನಲ್ ಅಂತ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಇಲ್ಲ ಅಂತೇಳಿ ಬರ್ತಾ ಹೋಗುತ್ತೆ. ಸೊ ಇಷ್ಟನ್ನು ಕೂಡ ನೀವು ಸರ್ಚ್ ಮಾಡಿದಾದಮೇಲೆ ಈ ಅಬೌವ್ ಡೀಟೇಲ್ಸ್ ನೀವು ಚೆಕ್ ಮಾಡೋದು ಕರೆಕ್ಟಾಗಿದೆ ಅಂತೇಳಿ ಎಲ್ಲ ಆಪ್ಷನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಬೇಕು. ದೆನ್ ಅದು ಆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ತುಂಬ ಕಡಿಮೆ ಫೀಸ್ ಇರುತ್ತೆ ಇದು ಆ್ಯಕ್ಚುಲಿ.
ಸೊ ಈ ಪೇಮೆಂಟ್ ಇನ್ಸ್ಟ್ರಕ್ಷನಲ್ಲಿ ನೀವು ಕಂಟಿನ್ಯೂ ಕೊಟ್ಟ ಮೇಲೆ ಅದು ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇದು ಬಂದು ಥ್ರೂ ನೆಟ್ ಬ್ಯಾಂಕಿಂಗ್ ನೀವು ಪೇಮೆಂಟ್ ಮಾಡ್ಬೋದು. ನಾನು ಪ್ರೀವಿಯಸ್ ಎಪಿಸೋಡಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ನೋಡ್ಕೊಳ್ಳೋದ್ರಿಂದ ನಿಮ್ಮ ಪ್ರಾಪರ್ಟಿಗಳಾಗಿರ್ಬೋದು ಅಥವಾ ಆ್ಯಸ್ ಎ ಬ್ಯಾಂಕರ್ಸ್ ಆಗಿದ್ದರೆ ನಿಮ್ಮ ಬ್ಯಾಂಕರ್ಸಲ್ಲಿರೋವಂಥ ನೀವು ಲೆಂಡ್ ಮಾಡಿರೋಂಥ ಪ್ರಾಪರ್ಟಿಗಳ ಮೇಲೆ ಯಾವುದಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ಸ್ ಆಗಿದೆಯಾ ಅಂತೇಳಿ ಫ್ರೀಕ್ವೆಂಟಾಗಿ ನೀವು ಚೆಕ್ ಮಾಡ್ಕೊಬೋದು. ಮೀಡಿಯೇಟರ್ಸ್ನ ಅವಾಯ್ಡ್ ಮಾಡ್ಬೋದು. ಯೂಶಲಿ ಒಂದು EC ಅಪ್ಲೈ ಮಾಡಬೇಕು ಅಂದರೆ 800 ರೂಪೀಸ್ to 1000 ರೂಪೀಸ್ ತೊಗೊಳ್ತಾರೆ. ಬಟ್ ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ 2004 ಅಪ್ಲೈ ಮಾಡಿದ್ರು ಕೂಡ 200 to 300 ಒಳಗಡೆ ನಿಮಗೆ ಫೀಸಸ್ ಬರುತ್ತೆ. ತುಂಬ ಮಿನಿಮಮ್ ಫೀಸ್ ಬರುತ್ತೆ. ಸೊ ಇದನ್ನು ನೀವು ಎಲ್ಲರೂ ಕೂಡ ಕಲಿಯೋದ್ರಿಂದ ನಿಮಗೆ ಆಲ್ಮೋಸ್ಟ್ ಸಾಕಷ್ಟು ಅಮೌಂಟು ನಿಮಗೆ ಸೇವ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ UPI QR ಕೋಡ್ ಮುಖಾಂತರ ನೀವು ಪೇಮೆಂಟ್ ಮಾಡ್ತಾ ಹೋಗ್ಬೋದು. ನಾನು ಹೇಳಿದ ಹಾಗೆ ನಿಮಗೆ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಥ್ರೂ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಬ್ಯಾಂಕಿಂಗ್ ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ನೀವು UPI ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಪೇಮೆಂಟ್ ರೆಸಿಪ್ಟ್ ಕ್ಲಿಯರ್ ಆಗಿದೆ ಅಂತೇಳಿ ಬರುತ್ತೆ. ಸೊ ಇಷ್ಟೆಲ್ಲನೂ ಆದಮೇಲೆ ಆ್ಯಸ್ ಯೂಶ್ವಲ್ ನೀವು ಪ್ರಿಂಟ್ ಚಲನಾದರೂ ತೊಗೊಬೋದು ಅಥವಾ ರಿಟರ್ನ್ ಟು ಅಪ್ಲಿಕೇಶನ್ ಅಂತೇಳಿ ನೀವು ರಿಟರ್ನ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಮತ್ತೆ ಮೇನ್ ಸ್ಕ್ರೀನಿಂಗ್ ಬರುತ್ತೆ. ಇದರಲ್ಲಿ ನೀವು EC ಅಪ್ಲಿಕೇಶನಲ್ಲಿ ನೀವು ಚೆಕ್ ಮಾಡಿದ್ರೆ ಅದು E-ಸೈನ್ಗೆ ಪೆಂಡಿಂಗ್ ಇರುತ್ತೆ. ಸೊ ಸಿಗ್ನೇಚರ್ ಮಾಡಬೇಕಾದ್ರೆ ಆ್ಯಸ್ ಯೂಶ್ವಲ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ದೆನ್ ನೀವು ಪ್ರೊಸೀಡ್ ಅಂತ ಮಾಡಬೇಕು. ಸಬ್ಮಿಟ್ ಆಪ್ಷನ್ನ ಕೊಟ್ಟರೆ ಅದು ಫರ್ದರ್ ಆಧಾರ್ ವ್ಯಾಲಿಡೇಷನ್ ಹೋಗುತ್ತೆ. ಸೊ ನೀವು ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ ಐದರ್ ನಿಮ್ಮ ಆಧಾರ್ ಆಗ್ಬೋದು ಅಥವಾ ಯಾವುದೋ ಒಂದು ಕಸ್ಟಮರ್ ಆಧಾರ್ ಮೇಲೆ ನೀವು ಚೆಕ್ ಮಾಡೋದಿತ್ತು ಅಂದರೆ ಕಸ್ಟಮರ್ ಆಧಾರ್ ನಂಬರ್ ಕೊಟ್ಟು ನೀವು ವ್ಯಾಲಿಡೇಷನ್ ಮಾಡ್ತಾ ಹೋಗ್ಬೋದು. ಸೊ ಅವ್ರ ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮ್ಗೊಂದು OTP ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ. ಸೊ ಆ OTPನ ಫೀಡ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನೀವು ಫರ್ದರ್ ಪ್ರೊಸೀಡಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಎಲ್ಲ ಕಂಟಿನ್ಯೂ ಆಗಿ ಪೇಮೆಂಟ್ ಕ್ಲಿಯರ್ ಆಗಿದೆ ನೋಡಿ. ಸಬ್ ರಿಜಿಸ್ಟ್ರಾರ್ಗೆ ಅಲರ್ಟ್ ಕೂಡ ಆಗಿರುತ್ತೆ. ದೆನ್ ಸಬ್ಮಿಟ್ ಮಾಡಿದ್ರೆ ನಿಮಗೆ EC ಬಂದು ಸಕ್ಸಸ್ಫುಲಿ ಅಪ್ಲೈ ಆಗಿದೆ ಅಂತೇಳಿ ನಿಮಗೊಂದು ಮೆಸೇಜ್ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಸೊ ಎಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹೋಪ್ಫುಲಿ ಈ ಥರದ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ದಯವಿಟ್ಟು ನೀವು ಯುವ ಇನ್ಸ್ಪಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.